ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಮೊನ್ನೆ ಮಡಿಕೇರಿಯಲ್ಲಿ ನಡೆದಿರತಕ್ಕಂಥ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶೇಷಪ್ಪನವರು ಅವರ ಸ್ನೇಹಿತರೊಂದಿಗೆ ಅವರ ಗುರುಗಳಾದ GT ರಾಘವೇಂದ್ರರವರಿಗೆ ಗುರುವಂದನೆ ಸಲ್ಲಿಸಿದಾಗ ಅವರಿಗೂ ಕೂಡ ಗುರುವಂದನೆ ಸಲ್ಲಿಸಿದ ಸಂದರ್ಭ. ಆತ್ಮೀಯರಾದ ಡಾಕ್ಟರ್ ಶೇಷಪ್ಪನವರ ಅನಿಸಿಕೆ. ಎಲ್ಲರಿಗೂ ನಮಸ್ಕಾರ. ಗುರು ಪೌರ್ಣಮಿಯ ಶುಭಾಶಯಗಳು, ಹಾಗೆ ಗುರುವಂದನಾ ಕಾರ್ಯಕ್ರಮದ ಶುಭಾಶಯಗಳು. ನಾನು ಡಾಕ್ಟರ್ ಶೇಷಪ್ಪ, ನಿವೃತ್ತ ಪ್ರಾಚಾರ್ಯರು. 10/7/2025 ಗುರು ಪೌರ್ಣಮಿ ದಿನದಂದು ನಮ್ಮ ಗುರುಗಳಾದ GT ರಾಘವೇಂದ್ರರವರಿಗೆ ಒಂದು ಗುರುವಂದನೆ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಮಡಿಕೇರಿಗೆ ಹೋಗಿದ್ದೆ. ಅಲ್ಲಿ ಅವ್ರಿಗೂ ನಾವು ಗುರುವಂದನಾ ಕಾರ್ಯಕ್ರಮ, ಗುರು ಪೌರ್ಣಿಮೆ ಅಂಗವಾಗಿ ಅವರಿಗೆ ಎಲ್ಲ ಸತ್ಕಾರಗಳನ್ನು ಮಾಡಿ ಬಂದೆವು. ಅದೇ ದಿನ ಮದೆ ಕಾಲೇಜಿನ ಶ್ರೀನಿವಾಸ್ ಹಾಗೂ ಅವರ ವೃಂದದವರು ನನ್ನನ್ನು ಕರೆಸಿ ನನಗೂ ಕೂಡ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿ ಕಳಿಸಿಕೊಟ್ಟರು. ಅಂದರೆ ಇಲ್ಲಿ ಮದೆ ಕಾಲೇಜು ಮಡಿಕೇರಿ, ಅಲ್ಲಿನ ಶ್ರೀನಿವಾಸ್ ಉಪನ್ಯಾಸಕರು ಹಾಗೂ ಕೊಡಗು ಜಿಲ್ಲಾ ಮಾಜಿ ಅಧ್ಯಕ್ಷರಾದಂಥ ಹರೀಶ್ ಮತ್ತು ನಿವೃತ್ತ ASI ಬೆಣ್ಣೆಕೃಷ್ಣ, ಅದರ ಜೊತೆಗೆ ಶಂಕರ್ ಹಾಗೂ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತ ವಿಭಾಗದ ಅಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾದಂತಹ ಕೃಷ್ಣರವರು ಕೂಡ ನಮ್ಮನ್ನು ಗೌರವಿಸಿದರು. ಈ ಗುರುವಂದನಾ ಕಾರ್ಯಕ್ರಮ ನಮ್ಮ ಭಾರತೀಯ ಸಂಸ್ಕೃತಿಯ ಅತಿ ಉತ್ತಮವಾದಂತಹ ಒಂದು ಕಾರ್ಯಕ್ರಮ. ಇದನ್ನ ಈಗಿನ ಪೀಳಿಗೆಯವರು ಈ ಪರಂಪರೆಯನ್ನ ನಡೆಸಿಕೊಂಡು ಹೋಗೋದ್ರಿಂದ ನಮ್ಮ ಭಾರತದ ಸಂಸ್ಕೃತಿ ಇನ್ನೂ ಉತ್ತುಂಗಕ್ಕೆ ಏರುತ್ತದೆ ಅನ್ನೋದರಲ್ಲಿ ಸಂದೇಹವಿಲ್ಲ. ನನ್ನನ್ನು ಗುರುಪೌರ್ಣಿಮೆಯ ದಿನ ಕರೆಸಿ ಸನ್ಮಾನ ಮಾಡಿ ನನಗೆ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಒಂದು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಒಂದು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.